ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಅಶ್ವಿನಿ. ಬನ್ನಿ, ಇವತ್ತು ತುಂಬ ದಿನಗಳ ನಂತರ ನಾನು ಮತ್ತೆ ರಿಟರ್ನ್ ಬಂದಿದ್ದೀನಿ. ಇವತ್ತೇ ಬನ್ನಿ ಫ್ರೆಂಡ್ಸ್, ನಾವು ಮಾವಿನಕಾಯಿಯಿಂದ ಒಂದು ಸಾರು ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಇವಾಗ ಡಿಸೆಂಬರ್ ತಿಂಗಳು, ಡಿಸೆಂಬರಲ್ಲೂ ಕೂಡ ನೋಡಿ ಇಷ್ಟು ದೊಡ್ಡದಾದಂಥ ಮಾವಿನಕಾಯಿ ಸಿಕ್ಕಿದೆ. ಎಷ್ಟು ಚೆನ್ನಾಗಿದೆ ಮಾವಿನಕಾಯಿ. ಇವತ್ತು ಮಾವಿನಕಾಯಿನ ಉಪಯೋಗಿಸ್ಕೊಂಡು ಒಂದು ಸಾರು ಮಾಡೋಣ. ತುಂಬ ರುಚಿಯಾಗುತ್ತೆ ಫ್ರೆಂಡ್ಸ್. ಇದು ನಮ್ಮ ಕರಾವಳಿ ಕಡೆ, ನಮ್ಮ ಕಾರವಾರ, ಅಂಕೋಲ, ನಮ್ಮ ಕರಾವಳಿ ಸೈಡ್ ಈ ಸಾರು ತುಂಬ ಫೇಮಸ್ಸು. ಮತ್ತು ಎಲ್ರಿಗೂ ನಾರ್ಮಲಾಗಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಇದು. ಯಾಕಂದರೆ ಸ್ವಲ್ಪ ಹುಳಿ, ಸಿಹಿ, ಖಾರ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬನ್ನಿ, ಇವಾಗ ಹೇಗೆ ಮಾಡೋದು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಮತ್ತು ಏನೇನು ಬೇಕು ಅಂತ ಕೂಡ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ಇವಾಗ ಮಾವಿನಕಾಯಿ ಸಾರು, ಇದನ್ನು ಕೊಂಕಣಿಲಿ ಉಡಿದ ಮೆತ್ತಿ ಅಂತಲೂ ಹೇಳ್ತಾರೆ. ಇದು ಮಾಡ್ಕೊಳ್ಳೋಕ್ಕೆ ಮೊದಲಿಗೆ ನೋಡಿ, ಇಲ್ಲಿ ಒಂದು ಬಟ್ಲಷ್ಟು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯಿ ತುರಿ. ಮತ್ತು ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 2 ಸ್ಪೂನ್, ಸಣ್ಣ ಸ್ಪೂನ್, ಟೀ ಸ್ಪೂನಿಂದ 2 ಟೀ ಸ್ಪೂನ್ ಉದ್ದಿನಬೇಳೆ ತೊಗೊಂಡಿದ್ದೀನಿ. ಮತ್ತು ಮೆಂತ್ಯ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ, ಒಂದು 8ರಿಂದ 10 ಕಾಳು ಮೆಂತ್ಯ ಇದೆ ಇದು. ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಬೀಜ ತೊಗೊಂಡಿದ್ದೀನಿ. ಇಲ್ಲಿ ನೋಡಿ 2 ಮಾವಿನಕಾಯಿ ತೊಗೊಂಡಿದ್ದೀನಿ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲ. ಇದು ನನ್ನ ಹತ್ರ ಇರೋದು ಆರ್ಗ್ಯಾನಿಕ್ ಬೆಲ್ಲ ಫ್ರೆಂಡ್ಸ್. ಇದು ನೀವು ಸಾದಾ ಬೆಲ್ಲ ಕೂಡ ತೊಗೊಳ್ಬೋದು. ಇಲ್ಲಿ ನೋಡಿ, ಮತ್ತು ಒಂದು 8ರಿಂದ 10 ಬ್ಯಾಡಿಗೆ ಮೆಣಸಿದೆ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ನೀವು ಮೆಣಸನ್ನು ಯೂಸ್ ಮಾಡ್ಕೊಳ್ಬೋದು. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಮೊದಲು ಮಾವಿನಕಾಯಿನ ಇವಾಗ ನಾನು ತೊಳ್ಕೊಂಡಿದ್ದೀನಿ ಚೆನ್ನಾಗಿ. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೀವು ಬೇಕಂದರೆ ಸಿಪ್ಪೆ ತೆಗೆದು ಕಟ್ ಮಾಡ್ಕೊಳ್ಬೋದು, ಇಲ್ಲ ಹೀಗೆ ಕಟ್ ಮಾಡ್ಬೋದು. ಸಿಪ್ಪೆ ತೆಗೆದು ಕಟ್ ಮಾಡಿದ್ರೂ ಚೆನ್ನಾಗಾಗತ್ತೆ, ಸಿಪ್ಪೆ ಇಟ್ಕೊಂಡು ಕಟ್ ಮಾಡಿದ್ರೂ ಹಾಕಿದ್ರೂ ಸಾರಿಗೆ ಚೆನ್ನಾಗಿರತ್ತೆ. ನಿಮ್ಗೆ ಹೇಗೆ ಬೇಕೋ ಆ ಥರ ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಬನ್ನಿ ಇವಾಗ ಮೊದಲಿಗೆ ಇದನ್ನು ಕಟ್ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಮಾವಿನಕಾಯಿನ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮಾವಿನಕಾಯಿಗೆ ಕಲರ್ ಬರ್ತಾ ಇದೆ. ಮತ್ತೊಂದು 4-5 ದಿವಸ ಬಿಟ್ಟರೆ ಇದು ಹಣ್ಣಾಗ್ತಿತ್ತೇನೋ. ನಾನು ಇವತ್ತೇ ಪೇಟೆಯಿಂದ ತೊಗೊಂಡು ಬಂದಿದ್ದೆ ಫ್ರೆಂಡ್ಸ್ ಇದನ್ನು. ಆದರೂ ನೋಡಿ, ಮಾವಿನಕಾಯಿ ಈ ಥರ ಕಲರ್ ಬಂದಿದೆ. ಹುಳಿ ಇದೆ ಮಾವಿನಕಾಯಿ, ಇದು ಅಷ್ಟೊಂದು ಸ್ವೀಟ್ ಅಂತ ಇಲ್ಲ. ಇದನ್ನು ಇವಾಗ ನೀರಲ್ಲಿ ಹಾಕ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್, ಇವಾಗ ಮಸಾಲೆನೇ ಹುರ್ಕೊಳ್ಳೋಣ. ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿಟ್ಟು ಇದಕ್ಕೆ ಇವಾಗ ನಾವು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳೋಣ. ಸ್ವಲ್ಪ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಉದ್ದಿನಬೇಳೆ, ಮೆಂತ್ಯ ಮತ್ತು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ಹುರ್ಕೊಳ್ಳೋಣ. ನೋಡಿ, ಈ ಥರ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಉದ್ದಿನಬೇಳೆ ಒಂದು ಸ್ವಲ್ಪ ಕೆಂಪಾಗಬೇಕು ಫ್ರೆಂಡ್ಸ್. ಇವಾಗ ಇದೇ ಟೈಮಲ್ಲಿ ನಾನು ಇಲ್ಲಿ ನೋಡಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇವಾಗ ಮಾವಿನಕಾಯಿನ ನಾವು ಇದರಲ್ಲಿ ಬೇಯಕ್ಕೆ ಹಾಕೋಣ. ಮೊದಲು ಒಗ್ಗರಣೆ ಹಾಕ್ಕೊಂಡು ಅದರಲ್ಲೇ ಮಾವಿನಕಾಯಿ ಹಾಕ್ಕೊಂಡು ಬೇಯಕ್ಕೆ ಹಾಕೊಳ್ಳೋಣ. ಸ್ವಲ್ಪ ಇದು ಪಾತ್ರೆ ಬಿಸಿ ಆಗಲಿ ಫ್ರೆಂಡ್ಸ್. ನೋಡಿ, ಇವಾಗ ಇದು ಕೆಂಪಾಗ್ತಾ ಇದೆ. ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ನಾವು ಫ್ರೈ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಇಲ್ದಿದ್ರೆ ನಾವು ಫ್ಲೇಮ್ ದೊಡ್ಡ ಮಾಡಿಕೊಂಡ್ರೆ ಇದು ಬೇಗ ಕತ್ತೋಗತ್ತೆ. ಮೆಂತ್ಯ, ಉದ್ದಿನಬೇಳೆ ಮತ್ತು ಕೊತ್ತಂಬರಿ ಬೀಜದ್ದು ಅರೋಮಾ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ತುಂಬ ಅರೋಮಾ ತುಂಬ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇವಾಗ ಇದಾಯಿತು. ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ.
ಅದೇ ಪ್ಯಾನಲ್ಲಿ ಇವಾಗ ನಾವು ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಕೆಂಪಾಗಲಿ. ಇಲ್ಲಿ ನೋಡಿ ಫ್ರೆಂಡ್ಸ್, ನಾನು 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ. ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಲಿ. ಇದನ್ನು ಕೊಬ್ಬರಿ ಎಣ್ಣೆಲೆ ಮಾಡಿದರೆ ಚೆನ್ನಾಗಾಗತ್ತೆ. ನನ್ನ ಹತ್ರ ಕೊಬ್ಬರಿ ಎಣ್ಣೆ ಸ್ವಲ್ಪ ಖಾಲಿ ಆಗಿದೆ ಫ್ರೆಂಡ್ಸ್. ನಾವು ಕೊಬ್ಬರಿ ಎಣ್ಣೆ ಜಾಸ್ತಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಬೇಗ ಖಾಲಿ ಆಗುತ್ತೆ ನನ್ನ ಹತ್ರ. ಎಣ್ಣೆ ಬಿಸಿ ಆಗಲಿ. ಇದಕ್ಕೆ ನಾವು ಒಗ್ಗರಣೆಗೆಲ್ಲ ಹಾಕ್ಕೊಳ್ಳೋಣ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಮೆಣಸು ಇವಾಗ ಫ್ರೈ ಆಯಿತು. ಇದನ್ನು ನಾವು ಮಿಕ್ಸಿ ಜಾರಿಗೆ ಹಾಕ್ಕೊಂಡ್ಬಿಡೋಣ. ಇವಾಗ ನೋಡಿ, ಒಗ್ಗರಣೆಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ, 1 ಸ್ಪೂನಷ್ಟು ಜೀರಿಗೆ. ಈ ಸ್ಪೂನ್ ಅಳತೆ ತೊಗೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ, ಈ ಸ್ಪೂನ್ ಅಳತೆ. ಮತ್ತು ಒಗ್ಗರಣೆ ಸೊಪ್ಪು, ಸಾಸಿವೆ ಸಿಡಿತಾ ಇದೆ. ಸ್ವಲ್ಪ ಹಿಂಗೆ ಹಾಕ್ಕೊಳ್ಬೇಕು. ನೋಡಿ, ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ನೀರಲ್ಲಿ ಹಾಕಿಟ್ಟಿರೋಂಥ ಮಾವಿನಕಾಯಿನ ಹಾಕ್ಕೊಂಡ್ರೆ ಫ್ರೆಂಡ್ಸ್, ಇವತ್ತು ನಾನೇ ವಿಡಿಯೋ ಮಾಡ್ಕೋತಾ ಇದ್ದೀನಿ. ನಮ್ಮ ವಿಡಿಯೋಗ್ರಾಫರ್ ಇಲ್ಲ, ಅವನು ಇಲ್ಲ ಅಂದಿದ್ದಕ್ಕೆ ನಾನೇ ಮಾಡ್ಕೊಳ್ಬೇಕಾಯ್ತು. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನಮ್ಮ ವಿಡಿಯೋಗ್ರಾಫರ್ ಇವತ್ತು ಸ್ಕೂಲಿಗೆ ಹೋಗಿದ್ದಾನೆ. ಅವನು ಹೋದವಾಗಲೇ ನಾನು ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲದಿದ್ದರೆ ನಾನು ಹೆಚ್ಚಾಗಿ ನೈಟ್ ಟೈಮಲ್ಲಿ ವಿಡಿಯೋ ಶೂಟ್ ಮಾಡ್ಕೊಳ್ತೀನಿ ನನ್ನ ಮಗ ಇರುವಾಗ. ಸ್ವಲ್ಪ ಎಣ್ಣೆಲಿ ಫ್ರೈ ಆಗಲಿ. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ಮಸಾಲೆನ ರುಬ್ಕೊಂಡು ಬರೋಣ. ಸಾಕು, 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಂಡಿದ್ದೀನಿ, ಸಾಕು. ಇವಾಗ ಬನ್ನಿ ಫ್ರೆಂಡ್ಸ್, ಮಸಾಲೆನ ಹರ್ಕೊಂಡು ಬರ್ತೀನಿ. ಇವಾಗ ನೋಡಿ, ಇದಕ್ಕೆ ಸ್ವಲ್ಪ ನೀರು ಹಾಕಿ ಮುಚ್ಚಿಡ್ತೀನಿ. ಆಮೇಲೆ ಉಪ್ಪು ಮತ್ತು ಬೆಲ್ಲ ಹಾಕ್ಕೊಂಡ್ರಾಯ್ತು. ಇವಾಗ ಸ್ವಲ್ಪ ಹಾಗೆ ಮುಚ್ಚಿಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದು ಕುದಿ ಬರ್ತಾ ಇದೆ. ಇವಾಗ ನಾವು ಉಪ್ಪು ಮತ್ತು ಬೆಲ್ಲನ ಸೇರಿಸ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಬೆಲ್ಲ ನೋಡಿ ಇಷ್ಟು ಹಾಕ್ತಾ ಇದ್ದೀನಿ. ಮತ್ತು ಸ್ವಲ್ಪ ಹಾಕೋಣ. ಸ್ವಲ್ಪ ಸ್ವೀಟ್ ಆದ್ರೂ ಚೆನ್ನಾಗಿರುತ್ತೆ, ಟೇಸ್ಟ್ ಆಗುತ್ತೆ ಸ್ವೀಟ್ ಆದ್ರೂ. ಮಿಕ್ಸ್ ಮಾಡಿ ಮುಚ್ಚಿಡೋಣ. ಸ್ವಲ್ಪ ಹೊತ್ತು ಬೇಯಲಿ. ಇದು ಮತ್ತು ಬೇಯಲಿಲ್ಲ, ಬೇಯಬೇಕು. ನೋಡಿ, ಇವಾಗ ಮಾವಿನಕಾಯಿ ಬೆಂದಿದೆ. ಇದೇ ಟೈಮಲ್ಲಿ ನಾವು ಮಸಾಲೆನ ಹಾಕ್ಕೊಂಡು ಬಿಡೋಣ. ಅದು ಕಲರ್ ಚೇಂಜ್ ಆಗಿದೆ ಫ್ರೆಂಡ್ಸ್, ಯಾಕಂದರೆ ಬೆಲ್ಲ ಸ್ವಲ್ಪ ಕಪ್ಪಿತ್ತಲ್ವಾ, ಅದಕ್ಕೋಸ್ಕರ. ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ಸಾರು ಕುದಿ ಬರ್ತಾ ಇದೆ. ಇದು ಚೆನ್ನಾಗಿ ಕುದಿ ಬರಲಿ, ಒಂದು 5 ನಿಮಿಷ ಇದನ್ನು ಹೀಗೆ ಕುದಿಸೋಣ ಮೀಡಿಯಮ್ ಫ್ಲೇಮಲ್ಲಿ. ನೋಡಿ ಫ್ರೆಂಡ್ಸ್, ಇದು ಕುದಿ ಬರ್ತಾ ಇದೆ. ಇವಾಗ ಗ್ಯಾಸನ್ನು ಆಫ್ ಮಾಡೋಣ.
ನೋಡಿ ಫ್ರೆಂಡ್ಸ್, ಮಾವಿನಕಾಯಿ ಸಾರು ರೆಡಿ ಆಯಿತು. ಇವಾಗ ಇದನ್ನು ಹಪ್ಪಳದ ಜೊತೆ ಮತ್ತು ಸ್ವೀಟ್ ಲಿಂಬೆಹಣ್ಣಿನ ಉಪ್ಪಿನಕಾಯಿ ಜೊತೆ ಸರ್ವ್ ಮಾಡೋಣ. ತುಂಬ ಟೇಸ್ಟ್ ಆಗುತ್ತೆ ಫ್ರೆಂಡ್ಸ್. ನೀವು ಒಂದ್ಸತಿ ಮನೇಲಿ ಮಾಡಿ ನೋಡಿ, ಇದನ್ನು ತುಂಬ ರುಚಿಯಾಗತ್ತೆ. ಮತ್ತು ಇದು ಹಪ್ಪಳ ಮತ್ತು ಉಪ್ಪಿನಕಾಯಿ ನಿಮಗೆ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ. ಇದು ಹೋಮ್ ಮೇಡ್ ಉಪ್ಪಿನಕಾಯಿ ಮತ್ತು ಹಪ್ಪಳ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.